ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆರೆಮೀಯನ ಪ್ರವಾದನೆಯ ಗ್ರಂಥ 31ನೆಯ ಅಧ್ಯಾಯ 13ನೆಯ ವಚನದಲ್ಲಿ, ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಸಂತೈಸುವೆನು. ಆಮೆನ್. ಹೌದು ಪ್ರಿಯ ದೇವ ಜನರೇ, ಈ ದಿನ ನೀವು ತಿಳ್ಕೊಳ್ಳಿರಿ, ನಿಮ್ಮ ಬದುಕಿನಲ್ಲಿ ಎಷ್ಟೋ ಸಾಲ, ಸಂಕಷ್ಟ, ವ್ಯಸನಗಳು, ರೋಗ, ದುಃಖದಿಂದ ನೀವು ಇರುವುದಾದರೆ ಪ್ರಿಯ ಸಹೋದರರೇ, ಭಯಪಡಬೇಡಿರಿ. ಏಕೆಂದರೆ ನಿಮ್ಮ ದೇವರಾಗಿರುವ ಯೆಹೋವನೇ ನಿಮ್ಮ ದುಃಖವನ್ನು ನೀಗಿಸಿ ನಿಮಗೆ ಸಂತೋಷವನ್ನು ಬರಮಾಡಿ ನಿಮ್ಮ ವ್ಯಸನಗಳಿಂದ ಬಿಡಿಸಿ ನಿಮ್ಮನ್ನು ಆನಂದಿಸುವಂತೆ ಸಂತೈಸುವವನಾಗಿದ್ದಾನೆ. ಪ್ರಿಯ ಸಹೋದರರೇ, ಈಗಿರಲಾಗಿ ಸತ್ತವನಾಗಿದ್ದು ಜೀವಿತನಾಗಿ ಬಂದ ಅದ್ಯಂತನು ಹೇಳುವುದೇನೆಂದರೆ, ಪ್ರಕಟಣೆ 2:9ರಲ್ಲಿ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಇದಲ್ಲದೆ ತಮ್ಮನ್ನು ಯೆಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೋಷಿಸುವವರನ್ನೂ ಬಲ್ಲೆನು. ಅವರು ಯೆಹೂದ್ಯರೂ ಅಲ್ಲ, ಸೈತಾನನ ಸಮಾಜದವರಾಗಿದ್ದಾರೆ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಎಂದು ಕರ್ತನು ನುಡಿದಿದ್ದಾನೆ. ಪ್ರಿಯ ಸಹೋದರರೇ, ಆತನು ಹೇಳಿರುವ ಈ ವಾಕ್ಯಗಳನ್ನು ನಂಬಿ ಆತನ ಮಾತುಗಳಿಗೆ ಕಿವಿಗೊಡುವುದಾದರೆ ನೀವು ದೇವರ ಮಹಿಮೆಯನ್ನು ಕಾಣುವಿರಿ. ಹೌದು ಪ್ರಿಯ ಸಹೋದರರೇ, ಆತನ ಪರಿಶುದ್ಧ ಪರ್ವತದ ಕಡೆಗೆ ನಿಮ್ಮ ಭಾರಗಳನ್ನು, ನಿಮ್ಮ ಕಷ್ಟ ವ್ಯಸನಗಳೆಂಬ ಹೊರೆಯನ್ನು ಆತನ ಮುಂದೆ ಬಿಚ್ಚುವುದಾದರೆ ಆತನು ಖಂಡಿತವಾಗಿ ನಿಮ್ಮನ್ನು ಸಂತೈಸುವನು. ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸುವವನಾಗಿದ್ದಾನೆ. ಆಗ ನೀವು ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ಕುಣಿದಾಡುವಿರಿ. ಪ್ರಿಯ ಸಹೋದರರೇ, ನೀವು ನಂಬುವುದಾದರೆ ನಿಮ್ಮ ನಂಬಿಕೆ ನಿಮ್ಮನ್ನು ಸ್ವಸ್ಥತಪಡಿಸಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಿಲ್ಲಿಸುವಂತದ್ದಾಗಿದೆ. ದೇವರ ಕೃಪೆಯು ನಿಮ್ಮ ಮೇಲೆ ಇರಲಿ. ಆಮೆನ್. ಸಿರಿವಂತನಾಗಿ ಮಾಡಲು ನನ್ನ ಬಡತನದ ಜೀವನದಿ ನೀ ಬಂದೆಯ. ಅಯೋಗ್ಯನೇ ನಾನು ನಿನ್ನ ಕಣ್ಣಿಗೆ, ಅಲ್ಪನಾಗಿರುವೆ ನಿನ್ನ ಪ್ರೀತಿಗೆ. ಸಿರಿವಂತನಾಗಿ ಮಾಡಲು ನನ್ನ ಬಡತನದ ಜೀವನದಿ ನೀ ಬಂದೆಯ. ಅಯೋಗ್ಯನೇ ನಾನು ನಿನ್ನ ಕಣ್ಣಿಗೆ, ಅಲ್ಪನಾಗಿರುವೆ ನಿನ್ನ ಪ್ರೀತಿಗೆ. ಏಸಪ್ಪ